ಸೊ ಹಾಯ್ ಗೈಸ್, ಹೆಂಗಿತ್ತು ಫ್ರೈಡೇ ಟ್ರೇಡು? ಏನಾಯಿತು ನೋಡಿ. ಫ್ರೈಡೇ ನಾನು ತೊಗೊಂಡಿದ್ದಿಲ್ಲಿ ಕರೆಕ್ಟಾಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಪೊಸಿಷನಲ್ಲಿ ಇಲ್ಲಿ ನಾನು ಇದು ಮಾಡ್ತೀನಿ ಅಂತ. ಅದೇ ಫ್ರೈಡೇ ಸ್ವಲ್ಪ ಅದೇ ಸ್ಮಾಲ್ ಕ್ವಾಂಟಿಟಿ ಮಾತ್ರ ಟ್ರೇಡ್ ಮಾಡೋದು ನಾನು. ಫ್ರೈಡೇ ಯಾಕೋ ಸ್ವಲ್ಪ ಲಕ್ಕಿರಲ್ಲ ನನಗೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫ್ರೈಡೇಸು ಸ್ಮಾಲ್ ಕ್ವಾಂಟಿಟಿ ಟ್ರೇಡಿಂಗ್ ಅಂತೂ ನಿಲ್ಸೋಕ್ಕಾಗಲ್ಲ. ಸೊ ಏನೋ ಒಂದು ಟ್ರೇಡ್ ಮಾಡಬೇಕಲ್ಲ ಅಂತ ಮಾಡಿದ್ದು. ಸೊ ಇದು ನೋಡಿ, ಇದು ಆಲ್ಮೋಸ್ಟು ಇಲ್ಲಿ ಕ್ಯಾಂಡಲ್ ಕ್ಲೋಸಿಂಗಿಗೆ ಇದು ಮಾಡಿದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಕೊಟ್ಟಿದೆ ಒಂದು 20 ಪಾಯಿಂಟ್ಸು 30 ಪಾಯಿಂಟ್ಸ್ ಹತ್ತಿರ ಕೊಟ್ಟಿದೆ ನಂಗೆ ಗೊತ್ತಿರಂಗೆ. ಹಾಂ ನೋಡಿ, ಸೊ 27 ಪಾಯಿಂಟ್ಸ್ ಕೊಟ್ಟಿದೆ ನಿಮಗೆ. ಸೊ ಈಸಿಯಾಗಿ ಸ್ಕ್ಯಾಲ್ಪ್ ಮಾಡೋದು, ನಾವು ಸ್ಕ್ಯಾಲ್ಪ್ ಮಾಡೋದಕ್ಕೆ ಸಾಕು. ಆಮೇಲೆ ಲೀಡಿಂದ ನೋಡಿ ಇಲ್ಲೇ ಆಟಾಡಿದೆ ಮಾರ್ಕೆಟ್. ಸೊ ಯೂಸ್ಲೆಸ್ ಇತ್ತು ಮಾರ್ಕೆಟ್. ಸೊ ಈಗ ನಾಳೆಗೆ ಏನು ಮಾಡೋದು ಅಂದರೆ, ಫಸ್ಟು ಅದಾನಿದು ನೋಡೋದೇ ರೀ. ನಾಳೆ ನೀವು ನೋಡ್ದಂಗೆ ಅದಾನಿದು ಸ್ವಲ್ಪ ಇದಾಗಿದೆಯಲ್ಲ, ಹಿಂಡನ್ಬರ್ಗ್ ರಿಪೋರ್ಟ್ದು. ಸೊ ಅದಾನಿ ಎಂಟರ್ಟೈನ್ಮೆಂಟ್ ನೋಡೋದು ಸ್ಟಾಕ್ ಅನ್ಸುತ್ತೆ. ನನ್ಗೆ ಗೊತ್ತಿರಂಗೆ ಅದಾನಿ ಒಂದು ಎಫೆಕ್ಟ್ ಆಗ್ಬೋದು, ಇದು ಎಂಟರ್ಪ್ರೈಸಸ್ಸು ಮತ್ತು ಅದಾನಿ ಸ್ಟಾಕ್ಸ್ ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಬಟ್ ಬೇರೆದೆಲ್ಲ ಏನು ಅಷ್ಟು ಏನು ಆಗಲ್ಲ ಅನ್ಕೊಂತೀನಿ. ನೋಡೋದ ಮಾರ್ಕೆಟ್ ನಾಳೆ ಹೆಂಗಾಗುತ್ತೆ ಏನು ಅಂತ ನೋಡೋದು ಅನ್ಸುತ್ತೆ. ಬಟ್ ನೋಡಿ, ಕರೆಕ್ಟ್ ಲಾಸ್ಟ್ ಟೈಮು ನಿಮಗೆ ಅದಾನಿದು ಇದು ಇಶ್ಯೂ ಆದಾಗ ಇಲ್ಲೇ ಸೆಲ್ ಆಫ್ ಆಗಿತ್ತು ಕರೆಕ್ಟಾಗಿ. ಸೊ ನೋಡಿ, ಇಷ್ಟು ದೊಡ್ಡದಾಗಿ ಬಿದ್ದಿದೆ, ಕರೆಕ್ಟಾಗಿ ಇಲ್ಲೇ ಇದೆ. ಇಲ್ಲೂ ನೋಡಿ, ಇಲ್ಲಿ ರಿಜೆಕ್ಟ್ ಆಗಿದೆ ಒಂದು ಸ್ವಲ್ಪ. ಬಟ್ ಅದೇ ಹಿಂಗಿದೆ ಈಗ ಸ್ಟಾಕು. ನೋಡೋದ ಏನಾಗುತ್ತೆ ಏನು ಅಂತ ನಾಳೆ ಅದನ್ನಿಂದ ಇದರಿಂದ ನೋಡೋದ ಏನಾಗುತ್ತೆ ನಾಳೆ ಅಂತ. ಬಟ್ ನಿಫ್ಟಿ ನೋಡಿ, ಸಿಂಪಲ್. ನಾಳೆ ನಂದು ಟ್ರೇಡ್ ಏನು ಅಂತ ನಿಫ್ಟಿಗೆ. ಸೊ ಡೈಲಿ ಚಾರ್ಟ್ ನೋಡೋದ, ಡೈಲಿ ಚಾರ್ಟ್ ಏನಾಗಿದೆ. ಸೊ ಡೈಲಿ ಚಾರ್ಟ್ ಮೇಲ್ಗಡೆ ಕ್ಲೋಸಿಂಗ್ ಇದೆ, ಬಟ್ ನೋಡೋದ ಹೆಂಗಿದೆ 15 ಮಿನಿಟ್ಸು. ಸೊ ನಾಳೆ ಬೇರೆ ನೆಗೆಟಿವ್ ಇದು ನ್ಯೂಸ್ ಇದೆಯಲ್ಲ, ಸೊ ಏನಾಗುತ್ತೆ ನೋಡೋದ. ಸೊ ಅದೇ ನಂದು ಸಿ ಸೈಡ್ ಪ್ಲ್ಯಾನ್ ನಾಳೆ ಏನಿದ್ರು ಇದು ಕ್ರಾಸ್ ಆದಮೇಲೆ. ಸೊ ಇದು ನೋಡಿ ಸ್ವಲ್ಪ ಕೆಳಗೆ, ಇದು ಬ್ರೇಕ್ ಆದರೆ ಮಾತ್ರ ಸಿ ಟ್ರೇಡ್ ನಾನು ಮಾಡೋದು. ಸೊ ಆಲ್ಮೋಸ್ಟ್ ಎಷ್ಟಿದೆ ಅದು, 24,430 ಅಂತ ಇಟ್ಕೊಳ್ಳಿ. 422 ಬ್ರೇಕ್ ಆಗಬೇಕಾದ್ರೆ. ಸೊ 422 ಬ್ರೇಕ್ ಆದರೆ ಮಾತ್ರ ನಾನು ಸಿ ಟ್ರೇಡ್ ಆದಷ್ಟು ತೊಗೊಳಕ್ಕೆ ಹೋಗೋದು. ಇಲ್ಲಾಂದರೆ ನಾನು ಟ್ರೇಡೇ ಮಾಡೋಕ್ಕೋಗಲ್ಲ. ಅಥವಾ ಇಲ್ಲೆಲ್ಲ ಸ್ಮಾಲ್ ಎಂಟ್ರೀಸ್ ಏನಾರು ಇದೆ, ಸುಮ್ಮನೆ ಸ್ಕ್ಯಾಲ್ಪ್ ಮಾಡೋಕ್ಕೆ 10 ಪಾಯಿಂಟ್ಸು ಆ ಥರ ಏನಾರು ಇದ್ದರೆ ಟ್ರೇಡ್ ಮಾಡ್ತೀನಿ ಅಷ್ಟೇ. ಬಟ್ ಇದು ನೋಡಿ, ನಾಳೆ ಪಿ ಟ್ರೇಡು ಏನಾರ ಮಾರ್ಕೆಟ್ಟು ಇಲ್ಲ ಫ್ಲ್ಯಾಟು ಅಥವಾ ಏನಾರು ಗ್ಯಾಪ್ ಅಪ್ ಆದರೆ ಅವ್ರಿಗೆ ಹೆಂಗಾದ್ರೂ ಆಗಲಿ ಮಾರ್ಕೆಟು. ಬಟ್ ಹಿಂಗೆ ಆಟಾಡಿ ಮಾರ್ಕೆಟು ಇಲ್ಲಿ ಬಂದು ನೋಡಿ, ಇದು ಬ್ರೇಕ್ ಆದರೆ ಏನಾರ. ಸೊ ಆಲ್ಮೋಸ್ಟ್ 24,307 ಇದೆ, 300 ಅಂತ ಇಟ್ಕೊಳ್ಳೋದು. 308 ಆ ಥರ ಇದೆ. ಸೊ 24,300 ಏನಾರು ಬ್ರೇಕ್ ಆದರೆ, ಸೊ ನಾಳೆ ಏನಂದರೆ ಇಷ್ಟು ನೀವು ನೋಡ್ದಂಗೆ ಇಲ್ಲೆಲ್ಲ ಕಡೆನೂ ಸೆಲ್ಲಿಂಗ್ ಬಂದಿದೆ. ಸೊ ನಿಮ್ಗೆ ಈ ರೇಂಜಿಗೆ ಬಂದಿದ ತಕ್ಷಣ ಪ್ಯಾನಿಕಲ್ಲಿ ಎಲ್ಲರೂ ಸೆಲ್ ಮಾಡ್ತಿದ್ದಾರೆ ನೋಡಿ. ಈ ಕರೆಕ್ಟಾಗಿ ಈ ರೇಂಜಿಂದ ಸ್ಟಾರ್ಟ್ ಆಗ್ತಿದ್ದಾರೆ. ಬಟ್ ಏನಂದರೆ ಅದೇ 300 ಅಂತ ಇಟ್ಕೊಳ್ಳೋದು, ಅಪ್ರಾಕ್ಸಾಗಿ 313 ಆ ಥರ ಇದೆ ಅದು. ಬಟ್ 300 ಅಂತ ಇಟ್ಕೊಳ್ಳೋದು. ಸೊ ಅಲ್ಲಿಂದ ಏನಾರು ಬಂದರೆ ಸೆಲ್ಲಿಂಗು. ಸೊ ನನ್ನ ಪ್ರಕಾರ ಬಿದ್ದರೆ ನಾಳೆ ಸರಿಯಾಗಿ ಬಿದ್ದು ಇಲ್ಲಿವರೆಗೂ ಇಲ್ಲಿ ಸಪೋರ್ಟ್ ತೊಗೊಳ್ಳೋದು ಚಾನ್ಸಸ್ ಇದೆ. ಸೊ ಬಿದ್ದರೆ ನಾಳೆ ಹೆವಿ ಬೀಳೋ ಚಾನ್ಸಸ್ಸು ಇದೆ. ಸೊ ಇಲ್ಲಿಂದ ಯಾಕಂದರೆ ಇಲ್ಲಿ ನೋಡಿ, ಎಲ್ಲ ಸತಿ 3 ಸತಿ ಪ್ಯಾನಿಕ್ ಸೆಲ್ಲಿಂಗ್ ಬಂದಿದೆ. ಸೊ ಅದು ಚಾನ್ಸಸ್ ತುಂಬ ಇದೆ ಹಂಗಾಗೋದಕ್ಕೆ. ಸೊ ಅದೊಂದು ಪ್ರಾಬಬಿಲಿಟಿ ಇದೆ ನಾಳೆ. ಸೊ ಹಿಂಗೊಂದು ಸಿ ಟ್ರೇಡ್ ಏನಿದ್ರು ನಾನು ಇದು ಬ್ರೇಕ್ ಆದಮೇಲೆ ಟ್ರೇಡ್ ಮಾಡೋದು. ಇಲ್ಲಾಂದರೆ ಯೂಸ್ಲೆಸ್ಸು, ಟ್ರೇಡ್ ಮಾಡೋದೇ ಯೂಸ್ಲೆಸ್ ಅನ್ಸುತ್ತೆ ನನ್ನ ಪ್ರಕಾರ. ನೋಡಿ ಇಲ್ಲಿ ಬ್ರೇಕ್ ಆದರೆ, ಲಾಸ್ಟ್ ಟೈಮ್ ನೋಡಿ ಸ್ಟ್ರಾಂಗಾಗಿ ಇದು ಮೇಲೆ ಹೋಗಿದೆ. ಸೊ ಅದಕ್ಕೆ ಇಲ್ಲೊಂದು ಚಾನ್ಸ್ ಇದೆ ಹೋಗೋದಕ್ಕೆ. ಬ್ರೇಕ್ ಆದರೆ ಅಂತೂ ಪಕ್ಕ ನಿಮಗೆ ಇಲ್ಲಿವರೆಗಂತೂ ಸಿಗುತ್ತೆ. ಸೊ ಫಸ್ಟ್ ಟಾರ್ಗೆಟು ಇದು ಇಟ್ಕೋಬೋದು. ಫಸ್ಟ್ ಟಾರ್ಗೆಟ್ ಇಲ್ಲಿ ಇಟ್ಕೋಬೋದು ನೀವು, 24,530 ಆ ಥರ ಹಂಗೆ ರೇಂಜು. ಬಟ್ ಸ್ಕ್ಯಾಲ್ಪ್ ಮಾಡೋದಕ್ಕೆ ನೋಡಿ, ನಾವೆಲ್ಲ ಸ್ಕ್ಯಾಲ್ಪ್ ಮಾಡೋದಲ್ಲ 10 ಪಾಯಿಂಟ್ಸ್ ಜಾಸ್ತಿ ಹೋಲ್ಡ್ ಮಾಡೋಕ್ಕೋಲ್ಲ. ಆಪ್ಷನ್ಸು ಗೊತ್ತಲ್ಲ, ಡಿ ಕೆ ಅದೆಲ್ಲ ಇರುತ್ತೆ. ಸೊ ಜಾಸ್ತಿ ಹೋಲ್ಡ್ ಮಾಡಿದಷ್ಟು ಪ್ರಾಬ್ಲಮ್ ಆಯ್ತು. ಸೊ ನಿಫ್ಟಿದು ಈ ಥರ ಟ್ರೇಡು. ಸೊ ಎರಡೇ ಪ್ರಾಬಬಿಲಿಟಿ. ಒಂದು ಹೈ ಬ್ರೇಕ್ ಆದರೆ ಅದೇ 430 ಅಂತ ಇಟ್ಕೊಳ್ಳೋದು. 422 ಇದೆ. 430 ಬ್ರೇಕ್ ಆದರೆ ಸಿ ಸೈಡ್ ಪ್ಲ್ಯಾನ್ ಮಾಡ್ಬೋದು. ಇಲ್ಲಾಂದರೆ ಪಿ ಸೈಡ್ ಮಾಮೂಲು ಇದೇ ಥರ ಇಷ್ಟು ದಿನ ಹೆಂಗೆ ನಡೀತಿದೆ ಹಂಗೇ ಇದೆ, ಈ ಚಾನಲಲ್ಲೇ ಇದೆ ಅದು. ಸೊ ಆ ಕಡೆ ಬಂದಿದ ತಕ್ಷಣ ನಿಮಗೆ ಸೆಲ್ಲಿಂಗ್ ಇದೆ, ಆಪರ್ಚುನಿಟಿ ಇದೆ. ಪಿ ಬೈ ಮಾಡೋದಕ್ಕೇ ಆಪರ್ಚುನಿಟಿ ಇರೋದು. ಎಲ್ಲರೂ ನೋಡಿ ಫಿಯರಲ್ಲೇ ಎಲ್ಲ ಸೆಲ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ಅದಾನಿ ಇದಾಯ್ತಲ್ಲ, ಅದಾನಿ ನೋಡಿದ್ರಲ್ಲ ಚಾರ್ಟು. ಸೊ ಹಂಗೇನೆ. ಸೊ ಬ್ಯಾಂಕ್ ನಿಫ್ಟಿನೂ ಏನು ಅಂದರೆ ನಾಳೆ ಬ್ಯಾಂಕ್ ನಿಫ್ಟಿನೂ ನೋಡಿ ಹಿಂಗೆ ಹೋಗ್ತಿದೆ, ಅದು ಲೈನ್ ಹಿಂಗೇನೆ ಎಕ್ಸ್ಟೆಂಡ್ ಮಾಡೋದೇ ಇರಿ. ಸೊ ಇದು ಹಿಂಗೆ ಹೋಗ್ತಿದೆ. ಸೊ ಏನು ಅಂದರೆ ನಾಳೆ ಇಲ್ಲೆಲ್ಲ ಬಂದು ಇಲ್ಲಿ ಸಪೋರ್ಟ್ ತೊಗೊಂತು ಇದು ಮಾಡಿದಾಗ ಇದು ಸಪೋರ್ಟ್ ಟ್ರೇಡ್ ತೊಗೋಬೋದು ಅಷ್ಟೇ. ಒಂದು ಸಿ ಸೈಡ್ಗೆ ಒಂದು ಪ್ಲ್ಯಾನ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಟ್ ಆಗಿದೆ. ಇದೂ ಸೇಮ್. ನಾಳೆ ಏನು ಮಾಡೋದಂದರೆ ಇದು ಬ್ರೇಕ್ ಆದಮೇಲೆ ತೊಗೊಳೋದು ಬೆಟರ್. ಸೊ ಇದು ಬ್ರೇಕ್ ಆದಮೇಲೆ ಸಿ ಸೈಡ್ ಏನಾದ್ರು ಪ್ಲ್ಯಾನ್ ಮಾಡಿ. ಸೊ
ಸೊ ಸಿಂಪಲ್ ಬ್ಯಾಂಕ್ ನಿಫ್ಟಿ ಇದನ್ನು ಚಾರ್ಟನ್ನು ಸೇಮೇ ಇದೆ, ನೀವು ಒಬ್ಸರ್ವ್ ಮಾಡಿದಾಗ ನೋಡಿ ಚಾನಲಲ್ಲೇ ಹೋಗ್ತದೆ, ಬಟ್ ಇದು ಒಂಥರ ರೈಸಿಂಗ್ ಚಾನಲಲ್ಲಿ ಇದೆ. ಇಲ್ಲಿ ಬರುತ್ತೆ, ಇಲ್ಲಿ ಸಪೋರ್ಟ್ ತೊಗೊಳುತ್ತೆ, ಮೇಲೆ ಹೋಗುತ್ತೆ, ಇಲ್ಲಿ ಟಚ್ ಆಗುತ್ತೆ, ಇಲ್ಲಿ ರಿಜೆಕ್ಟ್ ಆಗುತ್ತೆ, ಬರುತ್ತೆ, ಆ ಥರ ಇದೆ. ಸೊ ಚಾನಲ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ, ನೋಡೋದು ಅದೇನು ಅಂತ. ಸೊ ಕೆಳಗಡೆ ಬ್ರೇಕ್ಔಟ್ ಆದರೆ ಕೆಳಗಡೆ ಟ್ರೇಡ್ ಸೇಮ್ ಸಿಂಪಲ್, ಇಲ್ಲಿ ಹೆಂಗೆ ಬಿದ್ದಿದೆ, ಇಲ್ಲಿ ಹೆಂಗೆ ಬಿದ್ದಿದೆ, ಇಲ್ಲಿ ಹೆಂಗೆ ಬಿದ್ದಿದೆ, ಅದೇ ಥರ ಇಲ್ಲೂ ಬೀಳೋ ಚಾನ್ಸಸ್ ತುಂಬ ಇದೆ. ಸೊ ಅದೇ ನೋಡೋದು ನಿಂಗೆ ಅಂತ. ಇಲ್ಲಿ ಏನಾರು ಇದಾಗಿ ನಿಮ್ಗೆ ಏನಾರು ಅದು ಬ್ರೇಕ್ಔಟ್ ಆಗಿದ ತಕ್ಷಣ ತೊಗೊಳಕ್ಕೆ ಹೋಗ್ಬೇಡಿ, ಫೇಕ್ಔಟ್ಸ್ ಜಾಸ್ತಿ ಇರುತ್ತೆ ಬ್ರೇಕ್ಔಟ್ಸ್ಗಿಂತ. ಸೊ ಏನು ಅಂದರೆ ಇಲ್ಲೇನೋ ಬ್ರೇಕ್ ಆಗಿ ಇಲ್ಲಿ ಹಿಂಗೆ ಆಟಾಡಿ ಇಲ್ಲಿ ಟಚ್ ಆಗಿ ಇಲ್ಲಿ ಬಂದು ಇದು ಬ್ರೇಕ್ ಆಗುತ್ತಲ್ಲ, ಸೊ ಇದು ಬ್ರೇಕ್ ಆದಾಗ ಅವಾಗ ನೀವು ತೊಗೊಂಡ್ರೆ ಇಲ್ಲಿವರೆಗೂ ಮೂವ್ ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೇಮ್. ಸೊ ಸಿಂಪಲ್, ನಿಫ್ಟಿದು 2 ಕಂಡೀಷನ್ಸು. ಇಲ್ಲಿ ಮೇಲೆ ಹೈ ಮೇಲೆ ಕ್ರಾಸ್ ಆದರೆ ಮಾತ್ರ ಟ್ರೇಡು, ಇಲ್ಲಿ ಲೋ ಇಂದ ಅದೇ ಆ್ಯಸ್ ಯೂಶುವಲ್ ನೆನ್ನೆ ಮೊನ್ನೆ ಏನಾಗಿದೆ ಅದೇ ನೆನ್ನೆ. ಸೊ ಅದು ಆ ಟ್ರೇಡು. ಬ್ಯಾಂಕ್ ನಿಫ್ಟಿದು ಈ ಥರ ಟ್ರೇಡು. ಅದಾನಿದು ನೋಡೋದ ಏನು ಅಂತ ಕೂತ್ಕೊಂಡು. ಅದಾನಿದೆ ಮೇಜರ್, ನನ್ನ ಪ್ರಕಾರ ಅದಾನಿ ಎಂಟರ್ಟೈನ್ಮೆಂಟ್ ಇದು ಎಂಟರ್ಪ್ರೈಸಸ್ಸನ್ನೇ ಮೇಜರ್ ಎಫೆಕ್ಟ್ ಆಗುತ್ತೆ. ಸೊ ಅದರದ್ದು ನೋಡೋದ ಏನು ಅಂತ. ಸೊ ಅಷ್ಟೇ ಗೈಸ್ ಇವತ್ತಿಗೆ ಹಂಗಾರೆ. ಓಕೆ ದೆನ್, ಯಾ ಥ್ಯಾಂಕ್ ಯು.